ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಈ ಒಂದು ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಂತಹ ಗಣೇಶ್ ಅವರಿಗೆ ಧನ್ಯವಾದಗಳು. ಬಳ್ಳಾರಿಯಿಂದ ನಮಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಿರ್ತಾರೆ, ವಿಜಯನಗರ ಜಿಲ್ಲೆ. ಎನಿಹೋ ಸೆಕೆಂಡ್ ಇಯರ್ ಪಿ ಯು ಸಿ ಫಸ್ಟ್ ಯೂನಿಟ್ ಟೆಸ್ಟ್ ಯಾವುದು? ಕೆಮಿಸ್ಟ್ರಿ. ನೋಡ್ತಾ ಹೋಗೋಣ ಈಗ ಕೀ ಆನ್ಸರು, ಆಯಿತಾ. ಕ್ವಶನ್ ನಂಬರ್ 1 ಇವರು ಆಪ್ಷನ್ ಎ ಅಂತ ಹಾಕಿದ್ದಾರೆ. ಆ್ಯಕ್ಚುಲಿ ರೈಟ್ ಆನ್ಸರ್ 5 ಆಗಿರುತ್ತೆ, ಅದಕ್ಕೆ ಆಪ್ಷನ್ ಬಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 2, ದ ಟ್ಯಾಂಕ್ ಯೂಸ್ಡ್ ಬೈ ಮೋಸ್ಟ್ ಆಫ್ ಸ್ಕ್ಯೂಬಾ ಏನಿದು ಡ್ರೈವರ್ಸ್ ಆರ್ ಫಿಲ್ಡ್ ವಿತ್ ಏರ್ ಡೈಲ್ಯೂಟೆಡ್ ವಿತ್ ಹೀಲಿಯಮ್ ಆಫ್ ಅರೌಂಡ್ ಡ್ಯಾಶ್ ಅಂತ ಇದೆ. ಇದಕ್ಕೂ ಕೂಡ ಅಷ್ಟೇ 11.7% ರೈಟಾಗಿ ಆನ್ಸರನ್ನು ಬರೆದಿದ್ದಾರೆ. ಡಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ದಿ ಮಾಸ್ ಪರ್ಸಂಟೇಜ್ ಆಫ್ ಗ್ಲುಕೋಸ್ ಇನ್ ವಾಟರ್ ಈಸ್ 10 ಮೀನ್ಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, ಆಪ್ಷನ್ ಸಿ ಇದೆ ಅಲ್ವಾ, 10 ಗ್ರಾಮ್ ಆಫ್ ಗ್ಲುಕೋಸ್ ಡಿಸಾಲ್ವ್ಡ್ ಇನ್ 90 ಗ್ರಾಮ್ ಆಫ್ ವಾಟರ್ ಅಂತ, ಅದು 100% ರೈಟ್ ಆನ್ಸರ್ ಆಗಿರುತ್ತದೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 4, ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ ಆಫ್ ಮೆಟಲ್ ಆಕ್ಸೈಡ್ಸ್ ಆರ್ ಆಂಫೋಟೋರಿಕ್ ಅಂತ ಇದೆ. ಕ್ವಶನ್ ನಂಬರ್ 4 ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆಗಿರುತ್ತದೆ. ಇದಕ್ಕೆ ಆಪ್ಷನ್ ಎನೇ ಸರಿಯಾದ ಉತ್ತರ ಆಗಿರುತ್ತದೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಆಯಿತಾ. ಇಲ್ಲಿ ಬಿ ಅಂತ ಹಾಕಿದ್ದಾರೆ, ಬಹಳ ಜನ ಬಿ ಅಂತ ಬರೀತಾ ಇದ್ದಾರೆ, ಆದರೆ ಎ ಆನ್ಸರು. ಕ್ವಶನ್ ನಂಬರ್ 5, ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ದಿ ಒನ್ ಇನ್ ವಿಚ್ ಬೋತ್ ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್ ಆರ್ ಏನಿದು ಕಲರ್ಲೆಸ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೂ ಕೂಡ ಅಷ್ಟೇ ಆಪ್ಷನ್ ಎ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಪ್ಷನ್ ಎ ಆಗಿ ಇರುತ್ತದೆ. ಕ್ವಶನ್ ನಂಬರ್ 6, ಅರೈಲ್ ಹಲೈಡ್ಸ್ ಇನ್ ವಿಚ್ ಹಾಲೋಜನ್ ಗ್ರೂಪ್ ಈಸ್ ಅಟ್ಯಾಚ್ಡ್ ಟು sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ನೆಕ್ಸ್ಟ್ ಟು ಆ್ಯನ್ ಏನಿದು ಆರ್ಮ್ಯಾಟಿಕ್ ರಿಂಗ್ ಈಸ್ ಡ್ಯಾಶ್ ಅಂತ ಇದೆ. 6th ಕ್ವಶನಿಗೆ ಸಿ ಅನ್ನುವಂಥದ್ದೇ ಸರಿಯಾದ ಉತ್ತರ, ಆಯಿತಾ. ಬೆಂಜಾಲಿಕ್ ಹಲ್ಡೈಡ್. ಆದರೆ ವಿದ್ಯಾರ್ಥಿಗಳು ನೋಡಿ ವಿದ್ಯಾರ್ಥಿಗಳೇ, ಈ 6 ಆನ್ಸರ್ಸ್ಗಳಲ್ಲಿ ನಾನೇನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕಮೆಂಟ್ ಮುಖಾಂತರ, ಆಯಿತಾ. ಯಾಕೆಂದರೆ ನೀವು ನಿಮ್ಮ ಲೆಕ್ಚರರ್ ಜೊತೆ ಪಾಠ ಮಾಡೋದ್ರ ಜೊತೆ ಡಿಸ್ಕಸ್ ಮಾಡಿರ್ತೀರ, ಬಳ್ಳಾರಿಯವರೇ, ಆಯಿತಾ. ಯು ಕ್ಯಾನ್ ಕಮೆಂಟಲ್ಲಿ ಸರ್ ನಿಮ್ಮ ತಪ್ಪು ಅಂತ ಹಾಕ್ಬಿಟ್ರಿ, ಕ್ವಶನ್ ನಂಬರ್ 1ಕ್ಕೆ ಇದು ಉತ್ತರ ಅಂತ ರೈಟಾಗಿ ಆನ್ಸರನ್ನು ಕಮೆಂಟ್ ಮಾಡಿ ಅಂದೆ. ಆ್ಯಸ್ ಟೆಂಪ್ರೇಚರ್ ಡಿಕ್ರೀಸಸ್ ಸಾಲ್ಬಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ ಡ್ಯಾಶ್ ಅಂತ ಇದೆ, ಇನ್ಕ್ರೀಸಸ್ ಅಂತ ಕರೆಕ್ಟಾಗಿ ಆನ್ಸರು ಇವರು ಬರ್ತಿದ್ದಾರೆ. ದ ಮೇನ್ ಪ್ರಾಡಕ್ಟ್ ಏನಿದು ಒಪ್ಟೈನ್ಡ್ ವೆನ್ ಆಲ್ಕೈಲ್ ಹಲೈಡ್ ರಿಯಾಕ್ಟ್ ವಿತ್ ಅಂತ ಇದೆ, AgNO2 ಈಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಕರೆಕ್ಟಾಗಿ ಉತ್ತರ ಇರುವಂಥದ್ದು ನೈಟ್ರೋ ಆಲ್ಕೇನ್ ಅಂತ ಇದೆ ಅಲ್ವಾ, ನೈಟ್ರೋ ಆಲ್ಕೇನ್ ಅಂತ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಲಾಸ್ಟ್ ಒನ್ನಿಗೆ ಲಾಸ್ಟೇ ಆನ್ಸರು, ಲಾಸ್ಟ್ ಒನ್ ಇಲ್ಲಿ ಬರೆದಿದ್ದಾರಲ್ವ, ದಿ ಪ್ರಾಡಕ್ಟ್ ಒಪ್ಟೈನ್ಡ್ ಒನ್ IODD ರಿಯಾಕ್ಟ್ಸ್ IDDನ ನೋಡಿ, ಅದು ODDನ ಹೇಗೆ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಅಂತ, ಆಯಿತಾ. ಇನ್ ನ್ಯೂಟ್ರಲ್ ಮೀಡಿಯಮ್ ಇಸ್ ಡ್ಯಾಶ್ ಅಂತ ಲಾಸ್ಟ್ ಒನ್ ಇದಕ್ಕೆ ಆನ್ಸರ್ ಆಗಿರುತ್ತದೆ ಆಪ್ಷನಲ್ಲಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರಲಿ. ಸ್ವಲ್ಪ ಡಿಫಿಕಲ್ಟ್ ಇತ್ತು ಅಂತ ಅನ್ಸುತ್ತೆ ಈ ಪೇಪರು. ವಾಟ್ ಈಸ್ ರಿವರ್ಸ್ ಆಸ್ಮೋಸಿಸ್ ಇದೆ, ಮೆನ್ಷನ್ ಒನ್ ಅಪ್ಲಿಕೇಶನ್ ಆಫ್ ಇಟ್ ಅಂತ. ಸ್ಟೇಟ್ ಹೆನ್ರೀಸ್ ಲಾ, ರೈಟ್ ಒನ್ ಅಪ್ಲಿಕೇಶನ್ ಆಫ್ ಇಟ್. ವಾಟ್ ಈಸ್ ಇದು ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ ನೋಡಿ, ಇದು ಯಾವುದು ಕ್ವಶನ್ ನಂಬರ್ 11 and 12, ಆಯಿತಾ, ಎಲ್ಲ ಕಡೆಯೂ ಇದೆ. ಪಾರ್ಟ್ ಸಿನಲ್ಲಿ ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್ ಮೈ ಡಿಯರ್ ಚಿಲ್ಡ್ರನ್. ರೈಟ್ ಎನಿ ದ ಡಿಫ್ರೆನ್ಸ್ ಬಿಟ್ವೀನ್ ದ ಐಡಿಯಲ್ ಸೊಲ್ಯೂಷನ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಇದೆ. ರೈಟ್ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪೊಟ್ಯಾಷಿಯಮ್ ಏನಿದು ಡೈಕ್ರೋಮೇಟ್ ಫ್ರಮ್ ಕ್ರೋಮೈಟ್ ಓರ್ ಅಂತ, ಹೌದಲ್ವಾ. ವಾಟ್ ಆರ್ ಇಂಟರ್ಸಟೈಲ್ ಕಾಂಪೌಂಡ್ಸ್, ರೈಟ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಇದೆ. ರೈಟ್ ಎನಿ 3 ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾಂಥನಾಯ್ಡ್ಸ್ ಆ್ಯಂಡ್ ಆಸ್ಟೆನಾಯ್ಡ್ಸ್ ಅಂತ, ಇವೆಲ್ಲ ನೀವು ಮಾಡ್ತೀರಾ. ಪಾರ್ಟ್ ಡಿನಲ್ಲಿ ನಾವು 5 ಮಾರ್ಕ್ ಕ್ವಶನ್ಸನ್ನು ಕಾಣ್ಬೋದು. ವೆರಿ ಈಸಿ ಮ್ಯಾನ್. ರೀಸನ್ ಇಷ್ಟೇ ಮಕ್ಕಳೇ, ಯಾಕೆ ಫುಲ್ ಪೇಪರ್ ನಿಮಗೆ ಓದಿ ನಾನು ಇದನ್ನು ಮಾಡ್ತಾಯಿದ್ದೀನಿ ಅಂದರೆ, ಮುಂದಿನ ದಿನಗಳಲ್ಲಿ ಈ ಕ್ವಶನ್ ಪೇಪರ್ ನಿಮಗೆ ಬಹಳ ಇನ್ನೊಂದು ಡೌಟ್ ಭಾಳ ಜನಕ್ಕೆ, ಯಾವುದೋ ಓಲ್ಡ್ ಕ್ವಶನ್ ಪೇಪರ್ ತರ್ತಾರೇನೋ ಸರ್ ಅಂತ. ಮಗು ಇವತ್ತೇ ಫೋಟೋ ಹೊಡೆದು ಹಾಕಿದೆ ನೋಡಿ, 5/8/2026 ಅಂದರೆ 5ನೇ ತಾರೀಕು ಆಗಸ್ಟ್ 2026 ಅಂತ. ಧನ್ಯವಾದಗಳು, ಆಲ್ ದ ಬೆಸ್ಟ್. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ತಾವುಗಳು ಕೂಡ ನಮ್ಮ ಮೇಲೆಡೆಗೆ ಪ್ರಶ್ನೆ ಪತ್ರಿಕೆಯನ್ನು ಕಳಿಸ್ಕೊಡಿ. all-in-one ALL all IN-ONE-1 PDF99@gmail.com. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.